ರಾತ್ರಿ ಆಯ್ತು ಮಲಗೋಣ. ಒಂದ್ ತಾಯಿನ ಎದ್ದಾದಾಗ ಹಂಗೆ ಮನೆ ಕಂಡಿದ್ರು ಆಯ್ತಲ್ಲ, ಎದ್ದಾಗ್ಲಿಂದ ಇದೇ ಆಗೋದಲ್ಲ. ಹಲೋ ಗೈಸ್, ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಮೇಕೆ ಮತ್ತು ನಮ್ಮ ದನಗಳನ್ನೆಲ್ಲ ಆಚೆ ಕಟ್ಟಾಕ್ತೆ. ನಮ್ಮಪ್ಪ ಟಿಲ್ಲರ್ ಆಚೆ ಬಿಡು ಅಂತ ಹೇಳಿದ್ರು, ಬಿಟ್ಟೆ. ಆದರೆ ಅದ್ರಾಗ ಡೀಸೆಲ್ಲೇ ಖಾಲಿಯಾಗಿ ಹೋಗಿತ್ತು. ತಿರ್ಗಾ ಹೋಗ್ಬಿಟ್ಟು ಡೀಸೆಲೆಲ್ಲ ತಗೊಬಂದು ತಿರ್ಗಾ ಅದಕ್ಕೆ ಫಿಲ್ ಮಾಡಿದೆ. ಯಾಕಪ್ಪ ಅಂದರೆ ಇವತ್ತು ಮನೆ ಮುಂದೆ ಒಂದು ಸ್ವಲ್ಪ ಉಳುಮೆ ಮಾಡಬೇಕಿತ್ತು. ಆಲ್ಮೋಸ್ಟ್ ಅಲ್ಲಿ ಸತಿ ಅದನ್ನು ಉಳುಮೆ ಮಾಡೇ ಇಲ್ಲ. ನಮ್ಮಪ್ಪ ಉಳುಮೆ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರ ಪಾಡ್ಗೆ ಅವ್ರು ಮಾಡ್ತಿದ್ರು. ನಾನು ಮೊನ್ನೆ ಬೇಯಿಸಿದ್ದು ಅಡಿಕೆ ಚೂರುಗಳ್ನ ಒಣಗಾಕಿರಲಿಲ್ಲ. ಅದನ್ನು ಮನೆ ಮೇಲೆ ಕೆಳಗಡೆ ಹಾಕೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ. ತಿರ್ಗಾ ಮನೆ ಮೇಲೆ ಎತ್ಕೊಂಡೋಗಿ ಅದನ್ನ ಕ್ಲೀನಾಗಿ ಒಣಗಾಕ್ತೆ. ಒಣಗಾಕಿದ್ದೆಲ್ಲ ಆದಮೇಲೆ ಗೋಟ್ಗಳ್ನ ಸ್ವಲ್ಪ ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕಿತ್ತು. ಯಾಕಪ್ಪ ಅಂದರೆ ಹಸೆ ಗೋಟನ್ನ ಕ್ಲೀನಾಗಿ ಹೊಡ್ಕೊಡ್ತಿದ್ರು. ಆ ಗೋಟ್ಗಳ್ನೆಲ್ಲ ತಗೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಬಂದೆ. ಹಾಕ್ಸ್ಕೊಂಬರೋ ಅಷ್ಟೊತ್ಕಾಲ ನಮ್ಮ ಮನೆಯಲ್ಲಿ ಒಲೆಗೆ ಉರಿ ಹಾಕ್ಬಿಟ್ಟಿದ್ರು. ಬಂದೆಲ್ಲ ಕ್ಲೀನಾಗಿ ಬೇಯಿಸ್ಕೊಂಡೆ. ಹೆಚ್ಚಿಗೆ ಏನಿರಲಿಲ್ಲ, ಒಂದು 25 kg ಇದ್ವು. ಅವೆಲ್ಲ ಬೇಯಿಸಾಗೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಹಾಗೆ ಸಂಜೆ ಸ್ವಲ್ಪ ರೆಡ್ ನೇಪರ್ ಕುಯ್ದೆ. ಇವತ್ತಿನ ಕತೆ ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.